ಉಗ್ರರ ಅಟ್ಟಹಾಸಕ್ಕೆ ನೆಲ್ಲೂರಿನ ಮಧುಸೂದನ್ ಸಾವು. ನಿವಾಸ ತಲುಪಿದ ಸೋಮಿಶೆಟ್ಟಿ ಮಧುಸೂದನ್ ಪಾರ್ಥಿವ ಶರೀರ ನೆಲ್ಲೂರಿನ ಕಾವಲಿನಲ್ಲಿರುವಂತಹ ಮಧುಸೂದನ್ ಅವರ ನಿವಾಸ. ಮಧ್ಯಾಹ್ನ 3 ಗಂಟೆಗೆ ಮಧುಸೂದನ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಅಂತ ಕುಟುಂಬಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಉಗ್ರರ ಅಟ್ಟಹಾಸ, ನೆಲ್ಲೂರಿನ ಮಧುಸೂದನ್ ಸಾವು ಪ್ರಕರಣ ಏನಿತ್ತು, ಈಗಾಗಲೇ ಮೃತದೇಹ ತಲುಪಿದೆ ಅವರ ನಿವಾಸಕ್ಕೆ. ಸೋಮಿಶೆಟ್ಟಿ ಮಧುಸೂದನ್ ಪಾರ್ಥಿವ ಶರೀರ ಅವರ ನಿವಾಸಕ್ಕೆ ತಲುಪಿರುವಂಥದ್ದು. ನೆಲ್ಲೂರಿನ ಕಾವಲಿನಲ್ಲಿದೆ ಮಧುಸೂದನ್ ಅವರ ನಿವಾಸ. ಈಗ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅವರ ಕುಟುಂಬಸ್ಥರು, ಅವರ ಹುಟ್ಟೂರಿನವರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮಧ್ಯಾಹ್ನ ಸುಮಾರು 3 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಕುಟುಂಬಸ್ಥರಿಗೆ ಇದೊಂದು ಆಘಾತ. ಈ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಅಂಥದ್ರಲ್ಲಿ ಈಗ ಮೃತದೇಹ ಕಣ್ಣು ಮುಂದೆನೇ ಬಂದಿದೆ. ಸೊ ಹೀಗಿರಬೇಕಾದ್ರೆ ಪಾಪ ಆ ಜೀವಗಳು, ಈ ಜೀವವನ್ನು ನಂಬ್ಕೊಂಡಿದ್ದಂಥ ಜೀವಗಳು ಹೇಗೆ ಸಹಿಸ್ಕೊಳುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ ಅವರ ಹುಟ್ಟೂರಿಗೆ ತಲುಪಿರೋದ್ರಿಂದ ಸಕಲ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ. ಎಲ್ಲ ಆಲ್ರೆಡಿ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆ ಫ್ಯಾಮಿಲಿಯ ಕಣ್ಣೀರಿದೆಯಲ್ಲ, ಇದನ್ನು ಯಾರಿಗೂ ನೋಡೋದಕ್ಕಾಗ್ತಾ ಇಲ್ಲ. ಮಕ್ಕಳು, ತಂದೆ ತಾಯಿ, ಹೆಂಡತಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ఎంత సోకం మిగిల్చావు. ఎంత సోకం మిగిల్చావు. కూర్చోబెట్టు.